ಏರ್ ಕಟ್ ಮಾಡೋದಕ್ಕಿಂತ ಮುಂಚೆ ನನ್ನ ಕೂದಲು ಹೀಗಿತ್ತು. ಒಂದು ಶೇಪ್ ಇಲ್ಲ, ವಾಲ್ಯೂಮ್ ಇಲ್ಲ. ಏರ್ ಕಟ್ ಆಗಿ ಸ್ನಾನ ಆದಮೇಲೆ ಇಷ್ಟು ವಾಲ್ಯೂಮ್ ಇದೆ, ಈ ಥರ ಶೇಪ್ ಇದೆ. ಇದು ನೆಕ್ಸ್ಟ್ ಡೇ ಏರ್ ಸೆಟ್ಟಿಂಗ್ ಆದಮೇಲೆ ಇಷ್ಟು ವಾಲ್ಯೂಮ್ ಇದೆ, ಲೇಯರ್ಸ್ ಇದೆ. ಹಲೋ, ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ದ ಚಾನಲ್. ಸೊ ಇವತ್ತು ಒಂದು ಸಿಂಪಲ್ ಆಗಿ ಒಂದು ಏರ್ ಕಟ್ ಮಾಡೋಣ ಅಂತೇಳಿ ಬಂದಿದ್ದೀನಿ. ಸೊ ಏರ್ಸ್ ತುಂಬ ಡ್ಯಾಮೇಜ್ ಆಗಿದೆ, ನನಗೂ ತುಂಬ ಡ್ರೈ ಆಗಿದೆ, ಡ್ಯಾಮೇಜ್ ಆಗಿದೆ. ಆಮೇಲೆ ತುಂಬ ಒಂದು ವರ್ಷ ಆಯಿತು ಏರ್ ಕಟ್ ಮಾಡಿಸಿ, ಅದಾದಮೇಲೆ ಮಾಡಿಲ್ಲ. ಒಂಥರ ಆಗಿದೆ, ಒಂದು ವಾಲ್ಯೂಮ್ ಇಲ್ಲ ಒಂದು. ಸೊ ಅದಕ್ಕೆ ಹೇರ್ ಕಟ್ ಮಾಡೋಣ ಅಂತೇಳಿ ಪಾರ್ಲರ್ಗೆ ಹೋಗಿ ಮಾಡಿಸೋಣ ಅಂತಂದರೆ ಈಗ ಅಷ್ಟು ಟೈಮ್ ಇಲ್ಲ. ಸೊ ಅದಕ್ಕೆ ನಾನೇ ಸಿಂಪಲ್ಲಾಗಿ ಒಂದು ಹೇರ್ ಕಟ್ ಮಾಡೋಣ ಅಂತೇಳಿ ಬಂದಿದ್ದೀನಿ. ಸೊ ಈಗ ಸ್ಟಾರ್ಟ್ ಮಾಡೋಣ. ಫಸ್ಟು ಕೂದಲನ್ನ ಚೆನ್ನಾಗಿ ಸಿಕ್ಬಿಡಿಸ್ಕೊಂಡು ಬಾಚ್ಕೋಬೇಕು. ನೋಡಿ ಹಿಂಗಿದೆ. ಅವಾಗವಾಗ ಕೂದಲನ್ನ ಕಟ್ ಮಾಡ್ತಾ ಇರಬೇಕು, ಇಲ್ಲ ಅಂತಂದರೆ ಒಂದು ವಾಲ್ಯೂಮ್ ಇರಲ್ಲ, ಶೇಪ್ ಇರಲ್ಲ, ಸ್ಪ್ಲಿಟ್ ಎಂಡ್ಸ್ ಇರುತ್ತೆ, ಕೂದಲು ತುದಿ ಎಲ್ಲ ಡ್ರೈ ಆಗಿರುತ್ತಲ್ವ. ಸೊ ಹಾಗಾಗಿ ಚೆನ್ನಾಗಿ ಕಾಣಿಸೋದಿಲ್ಲ. ನೋಡಿ ಯಾವ ಥರ ಆಗಿದೆ. ನಾನು ಸುಮಾರು ಒಂದು ವರ್ಷದ ಮೇಲೆ ಆಯಿತು ನಾನು ಏರ್ ಕಟ್ ಮಾಡಿಸಿ. ಮತ್ತು ಏರ್ ಕೇರ್ ಕೂಡ ನಾವು ಮಾಡ್ತಾನೆ ಇರಬೇಕಾಗುತ್ತೆ. ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಏರ್ ಕೇರ್ ನಾವು ಮಾಡೋದ್ರಿಂದ ಕೂದಲು ತುಂಬ ಶೈನಿ ಆಗಿರುತ್ತೆ. ನನ್ನ ಕೂದಲು ಯಾವುದು ಏರ್ ಕೇರ್ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಡಲ್ ಆಗಿದೆ, ಹಾಗೆ ಸ್ಪ್ಲಿಟ್ ಎಂಡ್ಸ್ ಕೂಡ ಜಾಸ್ತಿ ಆಗಿದೆ. ಸೊ ಇವಾಗ ಕೂದಲನ್ನು ನೀಟಾಗಿ ಬಾಚ್ಕೊಂಡಾದಮೇಲೆ ನಮಗೆ ಎಷ್ಟು ಲೆಂತ್ ಬೇಕು ಆ ಲೆಂತನ್ನು ಕಟ್ ಮಾಡ್ಕೋಬೇಕಾಗತ್ತೆ. ಈ ಥರ ಎರಡು ಸೈಡು ಪಾರ್ಟಿಷನ್ ಮಾಡಿಕೊಂಡು ಅದಕ್ಕೆ ರಬ್ಬರ್ ಬ್ಯಾಂಡ್ಸ್ ಹಾಕ್ಕೊಂಡು, ಟ್ರೈನಿಂಗ್ ಇದ್ದರೆ ಅಂದರೆ ನಿಮಗೆ ಕಟ್ ಮಾಡೋ ಅಭ್ಯಾಸ ಇತ್ತು ಅಂತಂದರೆ ಈ ಥರ ಏನು ಮಾಡ್ಕೊಳ್ಳೋದು ಬೇಡ. ಅವ್ರಿಗೆ ಒಂದು ಅಂದಾಜು ಸಿಕ್ಬಿಡುತ್ತೆ, ಇಷ್ಟು ಕಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಅಂತ. ಇಲ್ಲ ಫಸ್ಟ್ ಟೈಮ್ ಮಾಡ್ತಿರೋರ್ಗಾದರೆ ಈ ಥರ ನಾವು ಏರ್ ಬ್ಯಾಂಡ್ಸ್, ರಬ್ಬರ್ ಬ್ಯಾಂಡ್ಸ್ ಹಾಕಬೇಕಾಗುತ್ತೆ. ಹಾಕ್ಕೊಂಡು ನಮಗೆ ಎಷ್ಟು ಲೆಂತ್ ಬೇಕು, ವಿ ಶೇಪಲ್ಲಿ ಬೇಕಾ, ಯು ಶೇಪಲ್ಲಿ ಬೇಕಾ, ಅದನ್ನು ಡಿಸೈಡ್ ಮಾಡಿಕೊಂಡು ನಿಮಗೆ ಲೆಂತನ್ನ ನೋಡಿಕೊಂಡು ಕಟ್ ಮಾಡ್ಕೋಬೇಕು. ನನಗೆ ಇಷ್ಟು ಫಸ್ಟ್ ನಾನು ಸ್ವಲ್ಪ ಕಟ್ ಮಾಡ್ಕೋತೀನಿ, ಆಮೇಲೆ ಲಾಸ್ಟಲ್ಲಿ ಲೇಯರ್ಸ್ ಆದಮೇಲೆ ಸ್ವಲ್ಪ ಶಾರ್ಟ್ ಅನಿಸುತ್ತೆ, ಅದಕ್ಕೆ ನೋಡಿಕೊಂಡು ನಾನು ಫಸ್ಟು ಸ್ವಲ್ಪ ಕಟ್ ಮಾಡಿಕೊಂಡು ಕೊನೆಯದಾಗಿ ಒಂದು ಶೇಪ್ ಮಾಡೋದಕ್ಕೆ ಸ್ವಲ್ಪ ಕಟ್ ಮಾಡ್ಕೋತೀನಿ. ಇವಾಗ ಫಸ್ಟು ನಾನಿಷ್ಟು ಕಟ್ ಮಾಡ್ಕೋತಾ ಇದ್ದೀನಿ. ಈ ಥರ ರಬ್ಬರ್ ಬ್ಯಾಂಡ್ಸ್ ಹಾಕಿ ನಾವು ಕಟ್ ಮಾಡೋದ್ರಿಂದ ಕೂದಲು ಒಂದು ಲೆವೆಲಾಗಿ ಕಾಣುತ್ತೆ. ನಾವು ಕಟ್ ಮಾಡಬೇಕಾದ್ರೂ ಆಚೆ ಈಚೆ ಒಂದು ಉದ್ದ ಮತ್ತು ಒಂದು ಕಡೆ ತುಂಡ ಈ ಥರ ಆಗುತ್ತಲ್ಲ, ಆ ಥರ ಆಗೋದಿಲ್ಲ. ಸೊ ಹಾಗಾಗಿ ಈ ಥರ ರಬ್ಬರ್ ಬ್ಯಾಂಡ್ ನೀಟಾಗಿ ಬಾಚಿಕೊಂಡು ಈ ಥರ ರಬ್ಬರ್ ಬ್ಯಾಂಡ್ಸ್ ಹಾಕಿ ಕಟ್ ಮಾಡ್ಕೊಳ್ಳೋದ್ರಿಂದ ಒಂದು ಲೆವೆಲ್ ಕೂದಲು ಒಂದು ಲೆವೆಲಾಗಿರುತ್ತೆ. ಸೊ ಅದಾದಮೇಲೆ ನಾನಿಲ್ಲಿ 4 ಸ್ಟೆಪ್ಸಲ್ಲಿ ಅಂದರೆ 4 ಲೇಯರ್ಸ್ ಬರೋ ಹಾಗೆ ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಬೇಕು ಅಂತಂದರೆ ಇನ್ನೂ ಜಾಸ್ತಿ ಬೇಕು ಅಂದರೆ ಇನ್ನೂ ಪಾರ್ಟಿಷನ್ ಮಾಡಿಕೊಂಡು ನೀವು ಕಟ್ ಮಾಡ್ಕೋಬೋದು. ಅದು ಯಾವ ಥರ ಪಾರ್ಟಿಷನ್ ಅದೆಲ್ಲ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಈಗ ಫಸ್ಟ್ ಸ್ಟೆಪ್ಪಲ್ಲಿ ಪೂರ್ತಿ ಕೂದಲನ್ನ ತಲೆನ ಬಗ್ಗಿಸಿ ಮುಂದೆ ನಾವು ಬಾಚ್ಕೋಬೇಕು. ಕೂದಲನ್ನೆಲ್ಲ ನೀಟಾಗಿ ಸಿಕ್ಕನ್ನು ಬಿಡಿಸ್ಕೊಂಡು ಗಂಟುಗಳಿಲ್ಲದೆ ಇರೋ ರೀತಿ ಚೆನ್ನಾಗಿ ಟ್ಯಾಂಗಲ್ಸ್ನ ರಿಮೂವ್ ಮಾಡಿ ಈ ರೀತಿಯಾಗಿ ನಾನು ವಿಡಿಯೋದಲ್ಲಿ ಏನು ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ರಬ್ಬರ್ ಬ್ಯಾಂಡ್ ಹಾಕೋಬೇಕು. ರಬ್ಬರ್ ಬ್ಯಾಂಡ್ ಹಾಕ್ಕೊಂಡು ನಿಮ್ಮ ಏರ್ ಲೆಂತ್ ಎಷ್ಟಿದೆ ನೋಡಿಕೊಂಡು ಅದ್ರ ಮೇಲೆ ನೀವು ರಬ್ಬರ್ ಬ್ಯಾಂಡ್ಸು 2 ಅಥವಾ 3, ತುಂಬ ಲೆಂತ್ ಇದ್ದರೆ ಒಂದು 4 ಬೇಕಾಗುತ್ತೆ. ಸೊ ನನ್ನ ಏರ್ ಲೆಂತಿಗೆ ನಾನು 3 ರಬ್ಬರ್ ಬ್ಯಾಂಡ್ಸ್ ಹಾಕೋತೀನಿ. ನೋಡಿ ಈ ಥರ ರಬ್ಬರ್ ಬ್ಯಾಂಡ್ಸನ್ನು ಹಾಕೋಬೇಕು. ಇದರಿಂದ ಏನಾಗುತ್ತೆ ಅಂತಂದರೆ ನಮಗೆ ಕೂದಲು ಲೆವೆಲ್ಲಾಗಿ ಸಿಗುತ್ತೆ, ಹಿಂದೆ ಮುಂದೆ ಆಗೋದಿಲ್ಲ, ಒಂದು ಕಡೆ ಉದ್ದ ಒಂದು ಕಡೆ ತುಂಡ ಈ ಥರ ಏನೂ ಆಗೋದಿಲ್ಲ, ಒಂದು ಲೆವೆಲಾಗಿರುತ್ತೆ. ರಬ್ಬರ್ ಬ್ಯಾಂಡ್ಸ್ ಹಾಕಿ ಆದಮೇಲೆ ಕಟ್ ಮಾಡೋದಕ್ಕಿಂತ ಮುಂಚೆ ಒಂದು ಸರಿ ನೋಡ್ಕೋಬೇಕು ನಮಗೆ ಎಷ್ಟು ಲೆಂತ್ ಬೇಕು, ಎಷ್ಟು ನಾವು ಕಟ್ ಮಾಡಬೇಕು. ತುಂಬ ಉದ್ದ ಕೂದಲು ಬೇಕು, ಲಾಂಗ್ ಲೇಯರ್ಸ್ ಬೇಕು ಅಂತಂದರೆ ಸ್ವಲ್ಪನೇ ಕಟ್ ಮಾಡ್ಕೊಂಬನ್ನಿ. ಯಾಕಂತಂದರೆ ಕೆಲವ್ರಿಗೆ ಶಾರ್ಟ್ ಇಷ್ಟ ಆಗೋದಿಲ್ಲ, ಕೆಲವ್ರಿಗೆ ಉದ್ದ ಇಷ್ಟ ಆಗೋದಿಲ್ಲ. ಇನ್ನು ಕಟ್ ಮಾಡ್ತಾ ಲೇಯರ್ಸ್ ಜಾಸ್ತಿ ಆಗ್ತಾ ನಾವು ಕೂದಲನ್ನ ಜಾಸ್ತಿ ಕಟ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಫಸ್ಟನ್ನೇ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ತಾ ಹೋದರೆ ಲೆಂತಿ ಇರುತ್ತೆ ಮತ್ತು ಲೇಯರ್ಸು ಕೂಡ ಚೆನ್ನಾಗಿ ಬರುತ್ತೆ. ಇದು ಫಸ್ಟ್ ಸ್ಟೆಪ್ ಆಯಿತು, ನೀವು ನೋಡ್ತಾ ಇರ್ಬೋದು. ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಗಿದೆ. ಈಗ ಸೆಕೆಂಡ್ ಸ್ಟೆಪ್ಪಲ್ಲಿ ಕಿವಿಯಿಂದ ಸ್ವಲ್ಪ ಹಿಂದೆ ಅಂದರೆ
ತಲೆ ಹಿಂಭಾಗದಲ್ಲಿ ನೀವೇನು ಕಟ್ ಮಾಡಿರ್ತೀರ ಸ್ವಲ್ಪ ಹಿಂದೆ ಕಿವಿಯಿಂದ ಸ್ವಲ್ಪ ಕೆಳಗೆ ತಗೊಂಡು ನೆಕ್ಸ್ಟ್ ಪಾರ್ಟಿಷನ್ ಆಗಿ ಮಾಡ್ಕೋಬೇಕು. ಅದನ್ನು ಸೇಮು ಮೊದಲೇ ನಾನು ಹೇಗೆ ಹೇಳಿದೆ, ಮೊದಲು ಏನು ಕಟ್ ಮಾಡಿದ್ವಿ ಹಾಗೆಯೇ ಮತ್ತು ಫ್ರಂಟ್ಗೆ ನೀಟಾಗಿ ಬಾಚಿಕೊಂಡು ಸಿಕ್ಕಿಲ್ಲದೆ ಇರೋ ರೀತಿ ಚೆನ್ನಾಗಿ ಬಾಚಿಕೊಂಡು ಇದನ್ನು ಕೂಡ ಹಿಂಗೆ ರಬ್ಬರ್ ಬ್ಯಾಂಡ್ಸಿಂದ ಸೆಕ್ಯೂರ್ ಮಾಡ್ಕೋಬೇಕು. ನೀಟಾಗಿ ಬಾಚಿಕೊಂಡು ರಬ್ಬರ್ ಬ್ಯಾಂಡ್ಸಿಂದ ಸೆಕ್ಯೂರ್ ಮಾಡಿಕೊಂಡು ಮತ್ತು ಸ್ವಲ್ಪ ಕಟ್ ಮಾಡ್ಕೋಬೇಕು. ಲೆಂತನ್ನು ನೋಡಿಕೊಂಡು ಸ್ವಲ್ಪ ನೀವು ಮುಂಚೆ ಏನು ಕಟ್ ಮಾಡಿದ್ರಿ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಕಟ್ ಮಾಡಿ ಅಷ್ಟೇ. ಮುಂಚೆ 1 ಇಂಚ್ ಕಟ್ ಮಾಡಿದರೆ ನೆಕ್ಸ್ಟ್ ಲೇಯರ್ಸ್ ತೊಗೊಂಡಾಗ 1 ಇಂಚ್ ಎಕ್ಸ್ಟ್ರಾ ಅಂದರೆ ಅದಕ್ಕಿಂತ 1 ಇಂಚ್ ಎಕ್ಸ್ಟ್ರಾನ ಕಟ್ ಮಾಡ್ಕೋಬೇಕು. ಆವಾಗ ಸ್ವಲ್ಪ ಗ್ಯಾಪ್ ಜಾಸ್ತಿ ಆಗುತ್ತೆ, ಲೇಯರ್ಸು ಚೆನ್ನಾಗಿ ಕಾಣುತ್ತೆ, ಸ್ಟೆಪ್ ಚೆನ್ನಾಗಿ ಬರುತ್ತೆ. ಮೇಯ್ನಾಗಿ ಇಲ್ಲಿ ಸಿಸರ್ ಶಾರ್ಪ್ ಇರೋದನ್ನು ತೊಗೋಬೇಕು. ನನ್ನ ಕತ್ರಿ ಅದು ಶಾರ್ಪ್ ಇಲ್ಲ, ತುಂಬ ಟ್ರಿಗರ್ ಮಾಡ್ತಾಯಿದೆ ನನಗೆ. ಕರೆಕ್ಟಾಗಿ ಶೇಪ್ ಕೂಡ ಸರಿಯಾಗಿ ಕೊಡೋದಕ್ಕಾಗಿಲ್ಲ, ಸರಿಯಾಗಿ ಕಟ್ ಮಾಡ್ತಾಯಿಲ್ಲ. ಸೊ ನೀವು ಕಟ್ ಮಾಡಬೇಕಾದ್ರೆ ಚೆನ್ನಾಗಿ ಶಾರ್ಪ್ ಇರೋವಂಥ ಸಿಸರನ್ನು ಬಳಸಿ. ಈ ಥರ ಕಟ್ ಮಾಡಿ ಆದಮೇಲೆ ತುದಿಯಲ್ಲಿ ನಾವು ಟ್ರಿಮ್ ಮಾಡಬೇಕು. ಸ್ವಲ್ಪ ಟ್ರಿಮ್ ಮಾಡೋದ್ರಿಂದ ಕೂದಲು ಚೆನ್ನಾಗಿರುತ್ತೆ, ಚೆನ್ನಾಗಿ ಕಾಣುತ್ತೆ. ಈಗ ಸೆಕೆಂಡ್ ಲೇಯರ್ ಕೂಡ ಕಂಪ್ಲೀಟ್ ಆಯಿತು. ಸೆಕೆಂಡ್ ಲೇಯರ್ ಕಂಪ್ಲೀಟ್ ಆದಮೇಲೆ ಅವಾಗವಾಗ ಚೆನ್ನಾಗಿ ಬಾಚ್ತಾ ಇರಬೇಕು, ಕೂದಲನ್ನ ಸಿಕ್ಕಿರಬಾರ್ದು, ಇಲ್ಲ ಅಂತಂದರೆ ಮೇಲೆ ಕೆಳಗೆ ಉದ್ದ ತುಂಡ ಆಗುವಂಥದ್ದು ಇರುತ್ತೆ. ಅದಾದಮೇಲೆ 3ನೇ ಲೇಯರ್ ಏನು ಅಂದರೆ ನಮ್ಮ ಕಿವಿಯಿಂದ ಸರಿಯಾಗಿ ಒಂದು ಕಿವಿ ಸಮವಾಗಿ ಒಂದು ಪಾರ್ಟಿಷನ್ ಮಾಡ್ಕೋಬೇಕು. 2 ಕಿವಿ ಕಡೆಯಿಂದ ನೇರವಾಗಿ ಒಂದು ರೌಂಡ್ ಬರೋ ಹಾಗೆ ಪಾರ್ಟಿಷನ್ ಮಾಡಿಕೊಂಡು ಅದನ್ನು ಕೂಡ ನಾನು ಮುಂಚೆ ಏನು 2 ಲೇಯರ್ ತೋರಿಸ್ದೆ ರಬ್ಬರ್ ಬ್ಯಾಂಡ್ಸ್ ಹಾಕ್ಕೊಂಡು ಸೇಮ್ ಆಗಿ ರಬ್ಬರ್ ಬ್ಯಾಂಡ್ಸ್ ಹಾಕ್ಕೊಂಡು ನೀವು ಕಟ್ ಮಾಡ್ಕೋಬೋದು. ಕೆಲವ್ರಿಗೆ ಡ್ರೈ ಹೇರ್ಸ್ ಕಟ್ ಮಾಡೋದಕ್ಕೆ ಕಷ್ಟ ಆಗ್ತಾ ಇರುತ್ತೆ. ಅಂಥ ಟೈಮಲ್ಲಿ ಸ್ವಲ್ಪ ಕೂದಲನ್ನ ವೆಟ್ ಮಾಡ್ಕೋಬೋದು. ಅಂದರೆ ಸ್ವಲ್ಪ ನೀರನ್ನು ಸ್ಪ್ರೇ ಬಾಟಲ್ಗೆ ಹಾಕ್ಕೊಂಡು ಸ್ಪ್ರೇ ಮಾಡಿಕೊಂಡ್ರೆ ಸ್ವಲ್ಪ ತೇವ ಇರುತ್ತೆ. ಅಂದರೆ ಪೂರ್ತಿ ಕೂದಲನ್ನ ನೆನೆಸೋದು ಬೇಡ, ಸ್ವಲ್ಪ ಲೈಟಾಗಿ ನಮಗೆ ಕತ್ರಿಯಲ್ಲಿ ಕಟ್ ಮಾಡೋದಕ್ಕೆ ಈಸಿ ಅನಿಸುತ್ತೆ. ಆವಾಗ ಅಷ್ಟು ಕಷ್ಟ ಏನಾಗೋದಿಲ್ಲ. ತುಂಬ ಡ್ರೈ ಇದ್ದಾಗ ಕಟ್ ಮಾಡೋದು ಸ್ವಲ್ಪ ವಾಲ್ಯೂಮ್ ಜಾಸ್ತಿ ಸಿಗುತ್ತಲ್ಲ, ಆವಾಗ ಕಟ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ತೇವ ಇದ್ದರೆ ಕಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಆ ಥರ ಕಷ್ಟ ಆಗ್ತಾಯಿದ್ರೆ, ಡ್ರೈ ಹೇರನ್ನು ಕಟ್ ಮಾಡೋದಕ್ಕೆ ಕಷ್ಟ ಆಗ್ತಾಯಿದ್ರೆ ಒಂದು ಸ್ಪ್ರೇ ಬಾಟಲ್ಗೆ ನೀರನ್ನು ಹಾಕ್ಕೊಂಡು ಸ್ವಲ್ಪ ಕೂದಲಿಗೆ ಸ್ಪ್ರೇ ಮಾಡಿ ತೇವ ಮಾಡಿಕೊಂಡು ಕಟ್ ಮಾಡ್ಕೋಬೋದು. ಇದು 3ನೇ ಲೇಯರ್ ಆಯಿತು, 3ನೇ ಸ್ಟೆಪ್ ಕಂಪ್ಲೀಟ್ ಆಯಿತು. ಇದಾದಮೇಲೆ ನೆಕ್ಸ್ಟ್ 4ನೇ ಸ್ಟೆಪ್ 4th ಲೇಯರು ಏನು ಅಂದರೆ ಇನ್ನೂ ಲೇಯರ್ಸ್ ಜಾಸ್ತಿ ಬೇಕು ಅಂದರೆ ಪಾರ್ಟಿಷನ್ಸ್ನ ಜಾಸ್ತಿ ಮಾಡಿಕೊಂಡ್ರೆ ಆಯಿತು. ನನಗೆ ಸದ್ಯಕ್ಕೆ 4 ಸಾಕು. ನೀವು ನೋಡ್ತಾ ಇರ್ಬೋದು ಫ್ರಂಟಲ್ಲಿ ತುಂಬ ಚೆನ್ನಾಗಿ ಬಂದಿದೆ. ಇವಾಗ ಕಟ್ ಮಾಡಿರೋ ಲೇಯರ್ ತುಂಬ ಚೆನ್ನಾಗಿ ಬಂದಿದೆ. ಲಾಸ್ಟಲ್ಲಿ ಲೆಂತ್ ನೋಡ್ಕೋತೀನಿ, ಲೆಂತ್ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟನ್ನು ಲಾಸ್ಟಲ್ಲಿ ಕಟ್ ಮಾಡ್ಕೋತೀನಿ. ಇವಾಗ ನೀವು ನೋಡ್ತಾ ಇರ್ಬೋದು 3 ಲೇಯರ್ಸ್ ಕಂಪ್ಲೀಟ್ ಆಗಿದೆ. ಆಗಲೇ ವಾಲ್ಯೂಮ್ ಚೆನ್ನಾಗಿ ಬಂದಿದೆ ಆ್ಯಂಡ್ ಲೇಯರ್ಸ್ ಕೂಡ ಕಾಣ್ತಾ ಇದೆ. ಇವಾಗ 4ನೇ ಲೇಯರು 4ನೇ ಸ್ಟೆಪ್ಪನ್ನು ಕಟ್ ಮಾಡ್ಕೋತಾ ಇದ್ದೀನಿ. ಇದೇನು ಅಂತಂದರೆ ನಮ್ಮ ಐಬ್ರೋಸ್ ಲೆವೆಲ್ಗೆ ನಾವು ತೊಗೋಬೇಕು. 2 ಕಡೆನೂ ಐಬ್ರೋಸ್ ಲೆವೆಲ್ಗೆ ತಗೊಂಡು ಅದನ್ನು ನೀಟಾಗಿ ಟೈ ಮಾಡಿಕೊಂಡು ಅದನ್ನು ಕೂಡ ಮುಂಚೆ ನಾನು ಏನು ಹೇಳಿದೆ ಅದೇ ಥರ ಕಟ್ ಮಾಡ್ಬೋದು. ಇದು ವಾಲ್ಯೂಮ್ ಕಡಿಮೆ ಇರುತ್ತೆ, ಕೂದಲು ಸ್ವಲ್ಪ ಕಮ್ಮಿ ಇರುತ್ತೆ. ಇದಕ್ಕೇನು ನೀವು ರಬ್ಬರ್ ಬ್ಯಾಂಡ್ ಹಾಕಿಲ್ಲ ಅಂತಂದರೂ ನಡೆಯುತ್ತೆ. ಸೊ ಹಾಗೆ ಫ್ರಂಟ್ ತಗೊಂಡು ಕಟ್ ಮಾಡ್ಕೋಬೋದು. ಈಸಿ ಅನಿಸುತ್ತೆ. ಫಸ್ಟ್ ಟೈಮ್ ಹೇರ್ ಕಟ್ ಮಾಡ್ತಾ ಇರೋವಂಥವ್ರಿಗೆ ರಬ್ಬರ್ ಬ್ಯಾಂಡ್ ಹಾಕೋದು ಸೂಕ್ತ ಅಂತ ಹೇಳ್ತೀನಿ. ಯಾಕಂದರೆ ಗ್ರಿಪ್ ಸಿಗಲ್ಲ, ಇಲ್ಲ ಅಂತಂದರೆ ಆಚೆ ಆಗುತ್ತೆ. ಸೊ ಕಟ್ ಮಾಡಿ ಆದಮೇಲೆ ಟ್ರಿಮ್ ಮಾಡಿಕೊಂಡು ಅಷ್ಟು ಮುಗೀತು. ಇನ್ನು ಮುಂದೆ ಬ್ಯಾಂಗ್ಸ್ ಬೇಕು ಅಂತಂದರೆ ಇನ್ನೂ ಸ್ವಲ್ಪ ಫ್ರಂಟಲ್ಲಿ ತಗೊಂಡು ಕಟ್ ಮಾಡ್ಕೋಬೋದು. ಸೊ ನನಗೆ ಇಷ್ಟು ಸಾಕು ಅಂತ ಅನ್ನಿಸ್ತು. ಇಷ್ಟು ಚೆನ್ನಾಗಿ ಬಂದಿದೆ, ನಿಜವಾಗ್ಲೂ ಖುಷಿ ಆಗುತ್ತೆ. ಪಾರ್ಲರ್ಗೆ ಹೋದರೆ ಇದಕ್ಕೇ 800ರಿಂದ 1,000 ರೂಪಾಯಿ, 800ರಿಂದ 1,000 ರೂಪಾಯಿ ತಗೋತಾರೆ. ಸೊ ಅದೇ ಹೇರ್ ಕಟ್ ನಾವು ಮಾಡ್ಕೋಬೋದು. ನೋಡಿ ಚೆನ್ನಾಗಿ ಬಂದಿದೆ. ಈಗ ಡ್ರೈ ಇರೋದ್ರಿಂದ ಅಷ್ಟಾಗಿ ಗೊತ್ತಾಗ್ತಿಲ್ಲ. ಸ್ನಾನ ಆದಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ ಮುಂಚೆ ಯಾವ ಥರ ಇತ್ತು, ಈಗ ಕಟ್ ಮಾಡಿ ಆದಮೇಲೆ ಎಷ್ಟು ಲೇಯರ್ಸ್, ಎಷ್ಟು ವಾಲ್ಯೂಮ್ ಇದೆ. ಸ್ನಾನ ಆದಮೇಲೆ ಇದು ಸ್ನಾನ ಮಾಡ್ಕೊಂಡು ಬಂದಮೇಲೆ ಎಷ್ಟು ವಾಲ್ಯೂಮ್ ಇದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇದು ನೆಕ್ಸ್ಟ್ ಡೇ ನಾನು ಸ್ನಾನ ಮಾಡಿ ಆಚೆ ಹೋಗಬೇಕಾಗಿತ್ತು. ಹಾಗೆ ಬ್ಲೋ ಡ್ರೈ ಮಾಡಿದೆ, ಸ್ವಲ್ಪ ಸೆಟ್ಟಿಂಗ್ ಮಾಡಿದೆ, ಕರ್ಲಿ ಮಾಡಿದೆ. ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ವಾಲ್ಯೂಮ್ ಇದೆ. ಸೊ ಇದೇ ನಾನು ಪಾರ್ಲರ್ಗೆ ಹೋಗಿ ಇದೇ ಹೇರ್ ಕಟ್ಟನ್ನು ನಾನಲ್ಲಿ ಮಾಡಿಸಿದ್ದಿದ್ರೆ ಟೈಮು ಅಷ್ಟು ವೇಸ್ಟ್ ಆಗ್ತಿತ್ತು, ಮತ್ತು ದುಡ್ಡು ಕೂಡ ಅಷ್ಟೇ ಖರ್ಚಾಗ್ತಾಯಿತ್ತು. 1,000 ಅಂತೂ ತೊಗೋತಾಯಿದ್ರು. ನಾನಿವತ್ತು 1,000 ಉಳಿಸಿದ್ದೀನಿ. ಸೊ ನೀವು ಕೂಡ ಟ್ರೈ ಮಾಡಿ. ನನ್ನ ಈ ಹೇರ್ ಕಟ್, ಈ ಲೇಯರ್ಸ್ ಹೇರ್ ಕಟ್, ಸ್ಟೆಪ್ ಕಟ್ ಹೇಗಿದೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.